ಇನ್ನು ನಾಗಮಂಗಲ ಬೆಂಕಿ ರಾಜಕೀಯ ನಾಯಕರ ವಾಗ್ಯುದ್ಧಕ್ಕೂ ಕಾರಣವಾಗಿದೆ. ಸರ್ಕಾರವೇ ಇದಕ್ಕೆ ನೇರ ಹೊಣೆ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಆದರೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿದ್ದೀವಿ ಅಂತ ಸಚಿವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ನಾಗಮಂಗಲದಲ್ಲಿ ಬೆಂಕಿ, ರಾಜಕೀಯ ನಾಯಕರ ಮಧ್ಯೆ ವಾಗ್ಯುದ್ಧ. ನಾಗಮಂಗಲ ಕಿಚ್ಚು ರಾಜಕೀಯದಲ್ಲಿ ಬೆಂಕಿ ಎಬ್ಬಿಸಿದೆ. ಸಣ್ಣ ಪ್ರಮಾಣದಲ್ಲಿ ಆರಂಭವಾಗಿ ಅಂತ್ಯವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ದೊಡ್ಡ ಘಟನೆಯಾಗಬೇಕಿತ್ತ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನ ಇಮಿಡಿಯೇಟ್ ಆಗಿ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ ಆಗಿರುವಂತದ್ದು. ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಅದರ ಅರ್ಥ ಏನಂಗಾರೆ ಅಂದ್ರೆ ದೊಡ್ಡ ಗಲಭೆ ಆಗ್ಬೇಕಾಯ್ತು ಅಂತನಾ? ಕೇವಲ ಹಿಂದೂ ಯುವಕರನ್ನೇ ಬಂಧಿಸಿದ್ದಾರೆಂದ ಆರ್ ಅಶೋಕ್. ಏನೋ ಗಲಾಟೆ ಮಾಡಿರೋದು ಅವರು, ಆದರೂ ಹಿಂದೂ ಯುವಕರನ್ನೇ ಹೆಚ್ಚಾಗಿ ಬಂಧಿಸಿದ್ದಾರೆ ಅಂತ ಆರ್ ಅಶೋಕ್ ಆರೋಪಿಸಿದ್ರು. ಈ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಚಲುವರಾಯಸ್ವಾಮಿ, ಯಾರೇ ತಪ್ಪು ಮಾಡಿದ್ರೂ ಕ್ರಮ ಕೈಗೊಳ್ತೇವೆ ಅಂದ್ರು. ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ಈಗ ಬಂಧಿಸಿರೋದ್ರಂತಲೂ ನೋಡ್ತಾ ಇದ್ದೀರಿ, ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ. ಗಲಾಟೆ ಮಾಡಿದವರು ಅವರು, ಆದರೆ ಬಂಧಿಸಿರೋದು ಹಿಂದೂಗಳನ್ನ ಬಂಧಿಸ್ತಾ ಇದ್ದಾರೆ. ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ SP ಅವರು ಇದ್ದಾರೆ. ಸಂಪೂರ್ಣವಾಗಿ ಅವರಿಗೆ ನೆನ್ನೆ CM ರಾತ್ರಿ 12ವರೆಲ್ಲೂ ಮಾತನಾಡಿದ್ರು, ಗೃಹ ಸಚಿವರು ಮಾತನಾಡಿದ್ದಾರೆ. ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಿರುವವರನ್ನ ಬಂಧಿಸಿ ಅಂತ ಸಚಿವರೊಬ್ಬರು ಹೇಳ್ತಿದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದ್ರು. ಒಂದು ವರ್ಗವನ್ನ ಓಲೈಸಬಾರದು ಅಂತ ಪರೋಕ್ಷವಾಗಿ ಚಲುವರಾಯಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ತಪ್ಪು ನಿಮ್ಮಿಂದಾಗಿದೆ, ರಕ್ಷಣೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ. ನಾನು ನಾಳೆ ದಿನ ಬೆಳಗ್ಗೆ 7-7:15 ಗಂಟೆಗೆ ಹೋಗ್ತೀನಿ. ಇವತ್ತು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೀನಿ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ಕುಮಾರಸ್ವಾಮಿ ಅವರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟ ಚಲುವರಾಯಸ್ವಾಮಿ, ಘಟನೆ ತಿಳಿಯಾಗಲು ಸಲಹೆ ಕೊಟ್ರೆ ಸ್ವೀಕರಿಸ್ತೀವಿ, ಇದಕ್ಕೂ ಮೀರಿ ರಾಜಕೀಯ ಮಾತನಾಡಿದ್ರೆ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂದ್ರು. ಅವರು ಇದನ್ನ ತಿಳಿಯಾಗುವಂಥದ್ದಕ್ಕೆ ಅವರ ಸೂಚನೆ, ತಿಳುವಳಿಕೆ, ಸಜೆಷನ್ನು ಮತ್ತು ಅವರ ಏನಾದ್ರು ಮಾರ್ಗದರ್ಶನ ಇದ್ರೆ ಕೊಡ್ತಾರೆ ಅನ್ಕೊಂಡಿದ್ದೀನಿ. ಅದನ್ನ ಮೀರಿ ಅವರು ಇದನ್ನ ರಾಜಕೀಯವಾಗಿ ಮಾತನಾಡ್ತೀನಿ ಅಂದ್ರೆ ದೇವರವರು ಒಳ್ಳೇದು ಮಾಡಲಿ. ಇನ್ನು ಘಟನೆಗೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದು, ರಾಜ್ಯ ಸರ್ಕಾರದ ತುಷ್ಟೀಕರಣ ನೀತಿಯಿಂದ ಗಲಭೆಯಾಗಿದೆ ಎಂದು ಕಿಡಿಕಾರಿದ್ದಾರೆ. ಇತ್ತ ಕರ್ನಾಟಕದಲ್ಲೂ UP ಮಾದರಿ ಸರ್ಕಾರ ಬೇಕು ಅಂತ ಬಿಜೆಪಿ ಪರಿಷತ್ ಸದಸ್ಯ CT ರವಿ ಹೇಳಿದ್ರು. ಭಯೋತ್ಪಾದಕರಿಂದ ಗಣೇಶನ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಮಾಜಿ ಸಚಿವ KS ಈಶ್ವರಪ್ಪ ಮಾತನಾಡಿ, ಇವರು ಪಾಕಿಸ್ತಾನದಲ್ಲಿದ್ದಾರೋ ಭಾರತದಲ್ಲಿದ್ದಾರೋ ರಾಷ್ಟ್ರದ್ರೋಹಿ ಕೃತ್ಯ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಸರ್ಕಾರ ಈ ಮತಾಂಧ ಶಕ್ತಿಗಳನ್ನು ಯಾವುದೇ ರೀತಿಯಾದಂಥ ದಾಕ್ಷಿಣ್ಯಕ್ಕೊಳಗಾಗದೆ, ವೋಟ್ ಬ್ಯಾಂಕ್ ಆಸೆಗೊಳಗಾಗದೆ ಹತ್ತಿಕ್ಕಬೇಕು. ಮತ್ತು ಈ ಹಿಂದೂ ವಿರೋಧಿ ನೀತಿ ಏನು ಅನುಸರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ, ಅದರಿಂದನೇ ಈ ರೀತಿ ಆಗ್ತಾ ಇದೆ. ಸರ್ಕಾರವೇ ಹೊಣೆ. ನ್ಯಾಯ ಕೇಳಲಿಕ್ಕೆ ಹೋದವ್ರನ್ನೇ ಬಂಧಿಸಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿರ್ತಕ್ಕಂಥದ್ದು ಇದು ಕ್ಷಮಿಸಲಾರದ ಅಪರಾಧ. ನಾನು ಆಗ್ರಹಿಸ್ತೇನೆ, ನಿಮ್ಮ ಸರ್ಕಾರ ಮತಾಂಧತೆಗೆ ಕುಮ್ಮಕ್ಕು ಕೊಡೋದನ್ನು ನಿಲ್ಲಿಸಿ ಮತಾಂಧರನ್ನು ಮಟ್ಟ ಹಾಕಿ ಅಂತ ನಾನು ಆಗ್ರಹಿಸ್ತೇನೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇನ್ನೂ ಪಾಕಿಸ್ತಾನದ ಪರ ಇರೋಂಥ ಮನಸ್ಥಿತಿ ಇರೋಂಥ ಮುಸಲ್ಮಾನರು ಈ ಬದುಕು ಮಾಡ್ತಾ ಇದ್ದಾರೆ. ಇದನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಅದು ಮುಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಪ್ರಶ್ನೆ ಇಲ್ದಾನೆ, BJP ಕಾಂಗ್ರೆಸ್ JDS ಅನ್ನೋ ಪ್ರಶ್ನೆ ಇಲ್ದಾನೆ, ಎಲ್ಲ ರಾಷ್ಟ್ರಭಕ್ತರು ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಖಂಡನೆ ಮಾಡಬೇಕು. ಬಿಜೆಪಿ ನಾಯಕರ ಮಾತಿಗೆ ತಿರುಗೇಟು ಕೊಟ್ಟಿರೋ ಸಚಿವ ಜಮೀರ್ ಅಹಮದ್, ಇಂಥ ಹೇಳಿಕೆಗಳಿಂದಲೇ ಗಲಭೆಯಾಗೋದು ಅಂತ ಗುಡುಗಿದ್ದಾರೆ. ರಾಜಕಾರಣಿಗಳು ಹೇಳಿಕೆಯಿಂದಾನೇ ಈ ಗಲಭೆಗಳು ಆಗೋದು. ಈ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಗಲಭೆ ಆಗೋದು. ಯಾರು ಗಲಭೆ ಆಗ್ಬೇಕಂತ ಯಾರೂ ಬಯಸಲ್ಲ. ನೆನ್ನೆಲ್ಲ ಮಾಹಿತಿ ತಗೊಂಡೆ. ನಿನ್ನೆ ಗಣೇಶ ಪ್ರೊಸೆಷನ್ 1:15 ಗಂಟೆಗೆ ಏನೋ ತೆಗಿಬೇಕಾಗಿತ್ತು. ಪೊಲೀಸ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆ ಮೇನ್ ಮಸೀದಿ ಮುಂದೆನೇ ಹೋಗ್ಬೇಕಾಗಿತ್ತಂತೆ. 1:15 ಗಂಟೆ ನಮ್ಮ ಮಸೀದಿ ನಮಾಜ್ ನಡೀತಾ ಇದೆ. ಒಂದು 10 ನಿಮಿಷ ಆದಮೇಲೆ ನೀವು ಓಡಿ ಅಂತ ಕೇಳಿದ್ದಾರೆ. ಅವರು ಒಪ್ಕೊಂಡಿಲ್ಲ. ಮಸೀದಿ ನಮಾಜಿ ಆದಮೇಲೆ ಹೋಗಿ ಅಂತ 1:15 ಗಂಟೆ ಕೇಳ್ಕೊಂಡಿದ್ದಕ್ಕೆ ಅವರು ಒಪ್ಪಲಿಲ್ಲ. ಸಾಯಂಕಾಲ ಬಂದು ಪ್ರತಿಭಟನೆ ಗಲಾಟೆ ಮಾಡಿದ್ದಾರೆ. ಯಾರು ಈ ಗಲಾಟೆ ಆಗ್ಬೇಕಂತ ಒಬ್ಬ ಸೆಕ್ಯುಲರ್ ಮೈಂಡೆಡ್ ಲೀಡರ್ ಯಾರೂ ಬಯಸಲ್ಲ.
ನಾಗಮಂಗಲ ಕ್ಷೇತ್ರದ ಶಾಸಕರು ಆಗಿರೋ ಸಚಿವ ಚೆಲುವರಾಯಸ್ವಾಮಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಂಜೆ ಬಿಜೆಪಿ ನಿಯೋಗವು ಕೂಡ ನಾಗಮಂಗಲಕ್ಕೆ ಭೇಟಿ ನೀಡುತ್ತಿದ್ದು, ನಾಗಮಂಗಲ ಕಿಡಿ ರಾಜಕೀಯದಲ್ಲಿ ಬೆಂಕಿ ಎಬ್ಬಿಸಿದೆ. ಬ್ಯೂರೋ ರಿಪೋರ್ಟ್, TV9.